ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೊಸ ಹಾದಿಯನ್ನು ಹಿಡಿದಿದ್ರೆ ಅದಕ್ಕೂ ಕೂಡ ಕಲ್ಲಾಕೋಕೆ ತಾಂಡವ್ ಮುಂದಾಗ್ತಾರ. ಇತ್ತ ಕಡೆ ಯಾವಾಗ ಫೀಸ್ ಕಟ್ತಾಳೆ ಅಂತ ಭಾಗ್ಯ ಗೊತ್ತಾಗೋಯ್ತು. ಹೇಗಾದರೂ ಮಾಡಿ ಭಾಗ್ಯನ ಸೋಲಿಸ್ಬೇಕು ಅಂತ ತಾಂಡವ್ ಕಳ್ಳ ಹಾದಿನೇ ಹಿಡಿದು ಬಿಡ್ತಾರೆ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಭಾಗ್ಯ ದಿಟ್ಟ ಮಹಿಳೆ ಅಂತಾನೆ ಹೇಳ್ಬೋದು. ಸ್ವಾಭಿಮಾನಿ ಹೆಣ್ಮಗಳು, ಗಂಡನಿಂದ ದೂರ ಆಗಿದೆ, ಗಂಡ ತಪ್ಪು ದಾರಿನ ಹಿಡಿದಿದ್ದೆ, ನಿಜವಾಗ್ಲೂ ಪ್ರಯತ್ನ ಪಟ್ಟರು ಸಂಸಾರನ ಉಳಿಸ್ಕೊಳ್ಳೋಕೆ. ಆದರೆ ಎಷ್ಟೇ ಮಾಡಿದ್ರು ಸಂಸಾರನ ಉಳಿಸ್ಕೊಡೋದು ಅಸಾಧ್ಯ. ನನ್ನ ಗಂಡಂಗೆ ನನ್ನ ಅವಶ್ಯಕತೆ ಇಲ್ಲ, ಅವ್ರಿಗೆ ಇಷ್ಟನೇ ಮುಖ್ಯ ಅನ್ನೋದು ಸತ್ಯ ಮನವರಿಕೆ ಆದಾಗಲೇ ಇಲ್ಲಿ ಭಾಗ್ಯ ತನ್ನ ತಾಳಿಯನ್ನು ಕಿತ್ತು ತಾಂಡವ್ಗೆ ಕೊಟ್ಬಿಟ್ರು. ಮದುವೆ ಮಾಡ್ಕೊಳ್ಳೋದಕ್ಕೂ ಯಾವುದೇ ಅಡೆತಡೆನ ಕೂಡ ಒಡೆದೆ ತನ್ನ ಬದುಕಿನ ಹಾದಿಯನ್ನು ತಾನೇ ಒಂಟಿಯಾಗಿ ಕಟ್ಕೊಳ್ಳೋಕೆ ಮುಂದಾದ್ರು. ತನ್ನ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಕಡೆ ತಾಂಡವ್ ಶ್ರೇಷ್ಠ ಮದುವೆ ಕೂಡ ಆಯಿತು. ಆದರೆ ಅಲ್ಲಿ ಮದುವೆ ಏನೋ ಆಯಿತು, ಆದರೆ ತಾಂಡವ್ ಮನಸ್ಸು ಯಾವಾಗಲೂ ಕೂಡ ಭಾಗ್ಯಗೆ ಹೇಗೆ ತೊಂದರೆ ಕೊಡಲಿ, ಏನು ಮಾಡಲಿ ಅನ್ನೋದ್ರನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಅದರ ನಡುವೆ ಭಾಗ್ಯ ಆಗಿದ್ದಂಥ ಕೆಲಸನ ಕೂಡ ತಾಂಡವ್ ಶ್ರೇಷ್ಠ ಸೇರಿಕೊಂಡು ಆಕೆ ಕೆಲಸನ ಕೂಡ ಹೋಗಿಸ್ತಾರೆ. ಬೀದಿಗೆ ಬೀಳ್ತಾರೆ ಭಾಗ್ಯ. ಸಾಕಷ್ಟು ರೀತಿಯಲ್ಲಿ ಸಂಕಷ್ಟವನ್ನು ಕೂಡ ಅನುಭವಿಸ್ತಾರೆ. EMI ಕಟ್ಟಬೇಕಾಗುತ್ತೆ. EMI ಕಟ್ಟೋಕ್ಕೆ ಆಗದೆ ಇನ್ನೇನು ಬೀದಿಗೆ ಬೀಳ್ಬೇಕು, ಇಡೀ ಕುಟುಂಬ ಅನ್ಕೊಳ್ಳೋಷ್ಟರಲ್ಲಿ ದೇವ್ರ ದಯೆ ಭಾಗ್ಯ ತನ್ನ ಇಡೀ ಕುಟುಂಬವನ್ನು ಮನೆಯನ್ನು ಕಾಪಾಡ್ಕೋತಾರೆ. ತದನಂತರ ಈ ಕಡೆ ಭಾಗ್ಯ ಮತ್ತೊಂದು ಕೆಲಸ ಕೂಡ ಹೋಗ್ಬಿಡತ್ತೆ. ಇನ್ನೇನು ಭಾಗ್ಯ ಜೀವನನ ಹೇಗೆ ನಡೆಸೋದು ಅನ್ಕೋತಿದ್ದಾಗೆ ಭಾಗ್ಯಗೆ ಮತ್ತೊಂದು ಹೊಸ ದಾರಿ ಕಾಣಿಸ್ಕೊಡುತ್ತೆ. ಅದೇ ಒಂದು ಕೇಟ್ರಿಂಗ್ ಸರ್ವಿಸನ್ನು ಶುರು ಮಾಡ್ಕೋತಾರೆ, ಕೈ ತುತ್ತು ಅಂತ ಹೇಳಿ. ಆ ಒಂದು ಸರ್ವಿಸ್ ಶುರು ಮಾಡ್ತಿದ್ದಾಗೆ ಸಾಕಷ್ಟು ರೀತಿಯಲ್ಲಿ ಪ್ರಮೋಷನ್ನ ಕೂಡ ಮಾಡ್ತಾರೆ. ಅದರ ನಡುವೆ ಕನ್ನಿಕಾ ಅದಕ್ಕೆ ಟಕ್ಕರ್ ಕೂಡ ಕೊಡ್ತಾರೆ, ಕನ್ನಿಕಾಗೆ ಚಾಲೆಂಜ್ ಕೂಡ ಹಾಕ್ತಾರೆ ಭಾಗ್ಯ. ಇದೆಲ್ಲದರ ನಡುವೆ ಇಲ್ಲಿ ಹಬ್ಬದ ಸಂಭ್ರಮ ಇದ್ರೆ ಅಲ್ಲಿ ತನ್ವಿ ರೆಸಾರ್ಟ್ಗೆ ಹೋಗಿದ್ದೆ, ಮತ್ತೊಂದು ಗಂಡಾಂತರ ಎದುರಾಗತ್ತೆ. ಇಲ್ಲಿ ಹಬ್ಬದ ಸಂಭ್ರಮ ಮಾಡೋದಾ ಅಥವಾ ಕಡೆ ಆರ್ಡರ್ನ ಕೊಡೋದಾ, ಆರ್ಡರ್ಗೆ ಡೆಲಿವರಿ ಕೊಡಬೇಕಾಗಿದೆ ಅಡುಗೆನ ಮಾಡಿ. ಬಟ್ ಈ ಕಡೆ ತನ್ವಿನ ಹೋಗಿ ಪೊಲೀಸ್ ಅವರಿಂದ ಬಿಡಿಸ್ಕೊಂಡು ಬರಬೇಕಾಗಿದೆ ಭಾಗ್ಯ. ಬಿಕಾಸ್ ರೆಸಾರ್ಟಲ್ಲಿ ಪೊಲೀಸ್ ಅವರ ಕೈಗೆ ಸಿಕ್ಬಿದ್ದಾಳೆ ತನ್ವಿಯ. ಹಾಗಾಗಿ ಅಲ್ಲಿ ಹೋಗಿ ಅವಳ ಕರ್ಕೊಂಡು ಬಂದು ಈ ಕಡೆ ತಾಂಡವ್ ಮನೆಗೆ ಬಂದು ಜಗಳ ಆಡಿ ರಂಪಾಟ ಮಾಡಿ ಅದನ್ನೆಲ್ಲ ಸಾರ್ಟ್ಔಟ್ ಮಾಡೋ ಅಷ್ಟರಲ್ಲಿ ಭಾಗ್ಯಗೆ ಸರ್ವಿಸ್ ಕೊಡೋ ಟೈಮು ತುಂಬಾ ತಡ ಆಗ್ತದೆ. ಆ ಕಡೆಯಿಂದ ಕಸ್ಟಮರ್ಸ್ ಕೂಡ ಕಾಲ್ ಮಾಡ್ತಿದ್ದಾರೆ, ಇನ್ನೂ ಕೂಡ ತಂದ್ಕೊಂಡು ಬರ್ತಾ ಇಲ್ವಲ್ಲ ಅಂತ ಹೇಳಿ, ನಮಗೆ ತಡ ಆಗ್ತದೆ, ಹಬ್ಬ ಮಾಡಬೇಕು ಅಂತ. ಭಾಗ್ಯ ನಿಜವಾಗ್ಲೂ ತಂದು ಕೊಡ್ತೀನಿ, ಇನ್ನು ಸ್ವಲ್ಪ ಸಮಯ ಅಷ್ಟೇ ಅಂತ ಹೇಳಿ ಎಲ್ಲ ಅಡುಗೆನ ಕೂಡ ಪ್ರಿಪೇರ್ ಮಾಡಿಕೊಂಡು ಹೊರಟು ಕೊಟ್ಬಿಡೋಣ ಅಂತ ಅನ್ಕೋತಾರೆ. ಬಟ್ ಹಬ್ಬದ ದಿನ ಕ್ಯಾಬ್ ಸರ್ವಿಸ್ ಎಲ್ಲಿಗೂ ಕೂಡ ಇದ್ರೂ ಕೂಡ ಟ್ರಾಫಿಕ್ ತುಂಬಾ ಇದೆ. ಹಾಗಾಗಿ ಯಾವುದೇ ಒಂದು ಸರ್ವಿಸನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ಭಾಗ್ಯಗೆ ಆಗ್ತಿಲ್ಲ. ಆಗ ಭಾಗ್ಯಗೆ ತೋಚುವ ಅದು ಒಂದೇ ಸೈಕಲ್ ಸವಾರಿ. ಸೈಕಲನ್ನೇ ಹತ್ಕೊಂಡಿದ್ದ ಇಲ್ಲಿ ಭಾಗ್ಯ ತನ್ನ ಡೆಲಿವರಿಯನ್ನು ಕೊಡೋಕೆ ಮುಂದಾಗ್ತಿದ್ದಾರೆ. ಶಾರ್ಟ್ಕಟ್ ರೂಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಮೆರವಣಿಗೆ, ಟ್ರಾಫಿಕ್ ಜಾಮ್ ಎಲ್ಲ ಕೂಡ ಇದೆ. ಆ ಕಡೆಯಿಂದ ಕಸ್ಟಮರ್ ಕಾಲ್ ಮಾಡ್ತಾನೆ ಇದ್ದಾರೆ ಕುಸುಮ ಅವ್ರು ಕೂಡ ಭಾಗ್ಯಗೆ ಕಾಲ್ ಮಾಡ್ತಾರೆ. ಈ ರೀತಿ ಕಸ್ಟಮರ್ ಕಾಲ್ ಮಾಡ್ತಿದ್ದಾರೆ ಅಂದಾಗ ಆ ಕಡೆಯಿಂದ ಭಾಗ್ಯ ನನಗೆ ನಂಬರ್ ಕೊಟ್ಬಿಡಿ, ಅವ್ರು ಮತ್ತೆ ಕಾಲ್ ಮಾಡಿದ್ರೆ ನನ್ನ ನಂಬರ್ ಕೊಡಿ ಅಂತ ಕೂಡ ಹೇಳ್ತಾರೆ. ಹೋಗೋ ದಾರಿ ಮಧ್ಯೆ ಗಾಡಿ ಕೂಡ ಪಂಚರ್ ಆಗುತ್ತೆ, ಪಂಚರ್ ಆಯ್ತಲ್ಪ ಅಂತ ತಲೆ ಕೆಚ್ಕೋತಾರೆ ಭಾಗ್ಯ. ಆ ಕಡೆಯಿಂದ ಕಸ್ಟಮರ್ ಕೂಡ ತುಂಬ ಬೀಳ್ತಿದ್ದಾರೆ, ಏನ್ರಿ ಇಷ್ಟೊತ್ತಾಯ್ತಲ್ರಿ ಇನ್ನೂ ಕೂಡ ತಂದ್ಕೊಟ್ಟಿಲ್ವಲ್ರಿ, ಏನ್ರಿ ನಿಮ್ಮ ಕತೆ ಹಾಗೆ ಹೀಗೆ ಅಂತ ಹೇಳಿ. ಆಲ್ರೆಡಿ ದಾರಿ ಮಧ್ಯೆ ಇದ್ದೀನಿ ಸರ್, ಇನ್ನೇನೋ ತಂದ್ಕೊಟ್ಬಿಡ್ತೀನಿ, ದಯವಿಟ್ಟು ಇನ್ನೂ ಒಂದು 15-20 ನಿಮಿಷ ಅಂತ ಕೇಳ್ಕೊತಾರೆ. ಈ ಬಾರಿ ಏನಾದರೂ ನೀವು ಬರಲಿಲ್ಲ ಅಂದರೆ ಖಂಡಿತ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ, ನಾನು ಯಾವುದೇ ರೀತಿ ದುಡ್ಡನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಗಾಡಿ ಪಂಚರ್ ಹಾಕ್ಸೋಣ ಅಂದರೆ ಆ ವ್ಯಕ್ತಿ ಬೇರೆ ಇರೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಬೇರೆಯವ್ರಿಗೆ ಪಂಚರ್ ಆಗ್ತಿದ್ದಾರೆ. ಹಾಗಾಗಿ ಭಾಗ್ಯನೇ ತಾನೇ ಟೂಲ್ಸ್ನೆಲ್ಲನೂ ಕೂಡ ತೊಗೊಂಡಿದ್ದೆ, ಇಲ್ಲಿ ಸ್ಟೂಲ್ ಮೇಲೆ ಕುತ್ಕೊಂಡಿದ್ದೆ, ಟೂಲ್ಸ್ನ ಯೂಸ್ ಮಾಡಿಕೊಂಡು ಪಂಚರ್ ಹಾಕಲಿಕ್ಕೆ ಮುಂದಾಗ್ತಾರೆ. ಫೈನಲ್ ಟಚ್ನ ಮಾತ್ರ ಆ ವ್ಯಕ್ತಿ ಕೊಡ್ತಾರೆ. ಭಾಗ್ಯನ ನೋಡಿ ಆ ವ್ಯಕ್ತಿಗೆ ತುಂಬಾ ಖುಷಿ ಆಗುತ್ತೆ. ದುಡ್ಡು ಕೂಡ ಬೇಡ, ನಿಮ್ಮಂಥ ದಿಟ್ಟ ಮಹಿಳೆನ ನೋಡಿ ಖುಷಿ ಆಗುತ್ತೆ, ನಾನು ಏನು ಮಾಡಿದೆ ಎಲ್ಲವನ್ನೇ ಕೂಡ ನೀವೇ ಮಾಡಿದ್ರಿ, ನಿಜವಾಗ್ಲೂ ನೀವು ಗಟ್ಟಿಗಿತ್ತಿ ಕಣ್ರಿ ಅಂತ ಹೇಳಿ ಆಕೆ ಸ್ವಾಭಿಮಾನ ದಿಟ್ಟತನ ಗಟ್ಟಿತನವನ್ನು ಹೊಗಳುತ್ತಾರೆ ಅಂಗಡಿ ಆತ ಕೂಡ. ತದನಂತರ ಭಾಗ್ಯ ಅಲ್ಲಿಂದ ಸರ್ವಿಸ್ ಕೊಡೋದಕ್ಕೆ ಹೋಗ್ತಾರೆ. ವ್ಯಕ್ತಿ ಜೋರು ಮಾಡ್ತಾರೆ, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ, ಎಲ್ಲ ಕೂಡ ರೆಡಿ ಇದೆ, ಈಗ ನೀವು ಬಡಿಸ್ಕೋಬೋದು ಅಷ್ಟೇ ಅಂತ ಹೇಳಿ ಭಾಗ್ಯ ಕೊಟ್ಟಾಗ ಟೇಸ್ಟ್ ಹೇಗಿದೆ ನೋಡಬೇಕು ಅಂತ ಹೇಳಿ ಸ್ಮೆಲ್ ಮಾಡ್ತಾರೆ. ಸಕ್ಕತ್ತಾಗಿದೆ, ಒಬ್ಬಟ್ಟು ಟೇಸ್ಟ್ ಮಾಡ್ತಾರೆ, ಸೂಪರ್ ಆಗಿದೆ, ನಿಮ್ಮ ಕೈ ರುಚಿ ಸೂಪರ್ ಇದೆ ಅಮ್ಮ, ನಮ್ದು ಏನೇ ಫಂಕ್ಷನ್ ಇದ್ರೂ ನಿಮಗೆ ಹೇಳ್ತೀವಿ. ಜಾಮೂನ್ ಆರ್ಡರ್ ಮಾಡಿದ್ದಿಲ್ವಲ್ಲ, ನಾವು ಒಂದೇ ಸ್ವೀಟ್ ಅಲ್ವಾ ಮಾಡಿದ್ದು ಅಂದಾಗ ಕಾಂಪ್ಲಿಮೆಂಟ್ಸ್ ನಮ್ಮ ಕಡೆಯಿಂದ ತಡ ಆಗಿದೆ, ಜೊತೆಗೆ ಹಬ್ಬದ ದಿನ ಅಲ್ವಾ ಅಂತ ಕೂಡ ಹೇಳಿ ಕೊಡ್ತಾರೆ. ಭಾಗ್ಯಗೆ ತುಂಬ ಖುಷಿ ಆಗುತ್ತೆ. ಮನೇಲಂತೂ ಭಾಗ್ಯ ತಲುಪಿಸಿದ್ಲು ಇಲ್ವೋ ಅಂತ ಎಲ್ಲ
ಎಲ್ಲ ಆತಂಕ ಪಡ್ಕೊಂಡಿದ್ರೆ, ಮಾವ ಧರ್ಮೇಂದ್ರ ಅಂಕಲ್ ಅಂತೂ ಆತಂಕ ಪಡ್ಕೊಂಡಿರುವುದಲ್ಲ. ನನ್ನ ಮಗಳು ಮೇಲೆ ವಿಶ್ವಾಸ ಇದೆ, ಆಕೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಭಾಗ್ಯ ಕೂಡ ಕಾಲ್ ಮಾಡಿ ಅವ್ರು ನನ್ನ ಊಟ ಇಷ್ಟಪಟ್ಟರು, ಬೇರೆ ಆರ್ಡರ್ಸ್ ಕೂಡ ಕೊಡ್ತೀನಿ ಅಂದರು, ತಲುಪಿಸ್ತೆ ಅಂದಾಗ ಮನೆಯವ್ರು ಎಲ್ರಿಗೂ ಖುಷಿ ಆಗುತ್ತೆ. ತನ್ಮಯ್ ಅಂತೂ ಕುಣಿದು ಕುಪ್ಪಳಿಸ್ತಿದ್ದಾನೆ, ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಹೇಳಿ. ಹೀರೋಯಿನ್ ಹೇಗೆ ಎಷ್ಟೇ ಸವಾಲ್ಗಳು ಬಂದರು, ಅಡೆತಡೆ ಬಂದರು, ಅದು ಎಲ್ಲವನ್ನ ಕೂಡ ಮೀರಿ ಫೈನಲ್ ಇವೇನ್ ಆಗ್ತಾರೋ ಹಾಗೆ ನನ್ನಮ್ಮ ಕೂಡ ಹೀರೋಯಿನ್ ಅಂತ ಹೇಳ್ತಿದ್ದಾನೆ. ಆ ಕಡೆ ತನ್ಮಯ್, ಆತ ಕಡೆ ಸುನಂದ್ ಅವರಂತೂ ಏನು ಮಾಡಿಕೊಂಡ್ಲು, ನಾನು ಅಷ್ಟು ಬಗೆಯಿಂದ ಹೇಳಿದ್ರು ಕೂಡ ಆರ್ಡರ್ನ ಕೊಡ್ತೀನಿ ಅಂತ ಹೋದ್ಲು, ಈಗ ಎಡವಟ್ಟು ಆಯ್ತಲ್ಲ ಅಂತ ಅಂದ್ಕೊಂಡು ಪಿಚಾಡ್ತಾ ಇದ್ರು. ಬಟ್ ಯಾವಾಗ ಭಾಗ್ಯ ಈ ರೀತಿ ಎಲ್ಲ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು, ಆಗ ಇಲ್ಲಿ ಕುಸುಮ ಅವರು ಸುನಂದ್ ಅವ್ರಿಗೆ ನೋಡಿದ್ರೆ ಏನೇನೋ ಹೇಳ್ತಿದ್ರೆ. ಬಟ್ ಇವತ್ತು ಭಾಗ್ಯ ಅನ್ಕೊಂಡಾಗ ಮಾಡಿದಾಳೆ. ಅದೇ ನಮ್ಮ ಭಾಗ್ಯ ಅಂದರೆ ನೋಡಿ, ಅವಳಿಗೆ ಇಷ್ಟು ಗಟ್ಟಿತನ ದಿಟ್ಟತನ ಎಲ್ಲ ಬಂದಿರೋದು ನಿಮ್ಮಿಂದಾನೆ ಕಣ್ರಿ ಅಂತ ಹೇಳಿ ಸುನಂದ್ ಅವ್ರನ್ನ ಹಾಡಿ ಹೋಗ್ಲುತ್ತಾರೆ. ನಂತರ ಭಾಗ್ಯ ಮನೆಗೆ ಬರ್ತಾರೆ, ದುಡ್ಡೆಲ್ವನ್ನ ಕೂಡ ಲೆಕ್ಕ ಹಾಕ್ತಾರೆ. 530 ರೂಪಾಯಿ ಲಾಭ ಆಗಿರುತ್ತೆ. ಫಸ್ಟ್ ಡೇನೆ 530 ರೂಪಾಯಿ, ತುಂಬ ಚೆನ್ನಾಗಿ ಹೋಗುತ್ತೆ ಬಿಸ್ನೆಸ್ ಅಂತ ಕುಸುಮ ಹೇಳ್ತಿದ್ರೆ. ಅಲ್ಲೂ ಕೂಡ ಸುನಂದ್ ಅವರು ನೀವೆಲ್ಲ ಏನು ಅನ್ಕೊಂಡ್ಬಿಡಿದ್ರೆ 500 ರೂಪಾಯಿಂದ ಫ್ಯೂಚರ್ ಮಾಡೋಕ್ಕಾಗತ್ತಾ, ಒಂದು ದಿನ ದುಡೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಯಾ ಭಾಗ್ಯ, 500 ರೂಪಾಯಿ ಏನು ಲೆಕ್ಕ ಒಂದಿಂದ ಲಾಭ ಆಗೋದು ಅಂದಾಗ, ಅಮ್ಮ ಈಗ ತಾನೇ ಬಿಸ್ನೆಸ್ ಶುರುವಾಗಿದೆ, ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲಾಭ ಆಗುತ್ತೆ, ಈಗ ತಾನೇ ಸ್ಮಾಲ್ ಆಗಿ ಬಿಸ್ನೆಸ್ ಶುರು ಮಾಡಿದ್ದೀವಿ, ನನಗೂ ಕೂಡ ಗೊತ್ತಿದೆ ಇದರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಭಾಗ್ಯ ಕೂಡ ಹೇಳ್ತಾರೆ. ಮಗ ಅಮ್ಮ ಅಂತ ಹೇಳ್ತಿದ್ದಾಗೆ ಭಾಗ್ಯಗೆ ಅರ್ಥ ಆಗುತ್ತೆ, ಮಗ ಏನು ಹೇಳೋಕೆ ಬರ್ತಿದ್ದಾನೆ ಅಂತ. ತನ್ಮಯ್ ಫೀಸ್ ಕಟ್ಟೋಕೆ ಲಾಸ್ಟ್ ಡೇಟು, ಹಾಗಾಗಿ ತನ್ಮಯ್ ಅಮ್ಮನ ಕೇಳ್ತಿದ್ದಾಗೆ, ಅಮ್ಮ ನಿನ್ನೆ ಮೊನ್ನೆದೆಲ್ಲ ದುಡ್ದಿರೋದಿದೆ, ಎಲ್ಲ ಸೇರಿದ್ರೆ ಇವತ್ತೊಂದು ನೀನು ಆರಾಮಾಗಿ ಫೀಸ್ ಕಟ್ಬೋದು, ಮಗನಿಗೆ ಏನು ಯೋಚನೆ ಮಾಡಬೇಡ ಅಂತ ಕೂಡ ಭಾಗ್ಯ ಹೇಳ್ತಾರೆ. ಆ ಕಡೆ ತಾಂಡವ್ ಅನ್ಕೊಂಡ್ಬಿಟ್ಟಿದ್ದಾರೆ, ಭಾಗ್ಯಗೆ ಫೀಸ್ ಕಟ್ಟೋಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಆಕೆ ಸೋಲ್ತಾಳೆ, ಖಂಡಿತ ನಾನು ತನ್ಮಯ್ ಫೀಸ್ ಕಟ್ಟಿ ಅವಳನ್ನ ನನ್ನ ಮುಂದೆ ಸೋಲೋ ರೀತಿ ಮಾಡ್ತೀನಿ ಅಂತ ಶ್ರೇಷ್ಠ ಜೊತೆ ಜಂಬ ಕೊಚ್ಕೋತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ತನ್ವಿಗೆ ಕಾಲ್ ಮಾಡ್ತಾರೆ. ತನ್ವಿಗೆ ಈಗಲೂ ಕೂಡ ಅಮ್ಮ ಹೇಳಿದ ಮಾತುಗಳು ಅದೇ ನೆನಪಾಗುತ್ತದೆ. ಅಶ್ವಥ್ ತಾಂಡವ್ ಕಾಲ್ ಮಾಡಿದ ತಕ್ಷಣ, ಅಪ್ಪ ನಿಮಗೆ ನನ್ನ ಬಗ್ಗೆ ಕೋಪ ಇಲ್ವಾ ಅಂದಾಗ, ನಿನ್ನ ಜೊತೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ನೀನು ಮಾಡಿರೋ ಕೆಲಸಕ್ಕೆ ಸುಮ್ಮನೆ ತನ್ಮಯ್ಗೆ ಕಾಲ್ ಕೊಡು ಅಂತ ಹೇಳಿದಾಗ ತನ್ಮಯ್ ಕಾಲ್ ಕೊಡ್ತಾಳೆ. ತನ್ವಿ ಆ ಕಡೆ, ತನ್ಮಯ್ ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ಕಣೋ, ಇವತ್ತು ಫೀಸ್ ಲಾಸ್ಟ್ ಡೇಟ್ ಅಂತ ಗೊತ್ತಿದೆ, ನಾನು ನೀನು ಫೀಸ್ ಕಟ್ತೀನಿ ಅಂತ ತಾಂಡವೇ ಹೇಳಿದಾಗ, ನಾನು ಯಾಕೆ ಪಾಪ ಯೋಚನೆ ಮಾಡಲಿ, ನನಗೆ ಯಾವುದೇ ರೀತಿ ಯೋಚನೆ ಇಲ್ಲ, ಯಾಕಂದರೆ ಅಮ್ಮ ಆಲ್ರೆಡಿ ಫೀಸ್ ಕಟ್ತಾಳೆ ಅಂತ ಹೇಳಿದಾಳೆ, ಅಮ್ಮ ಕಟ್ತೀನಿ ಅಂದಮೇಲೆ ಕಟ್ತಾಳೆ, ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತಾನೆ. ನಿಜವಾಗ್ಲೂ ತಾಂಡವ್ಗೆ ಶಾಕ್ ಆಗುತ್ತೆ, ಹೇಗೆ ಕಟ್ತಾಳೆ ಏನು ಅಂತದಾಗೆ ಕುಸುಮ ಅವರು ಫೋನ್ ತಗೋತಾರೆ. ಭಾಗ್ಯ ಕೂಡ ಅಲ್ಲೇ ಇರ್ತಾರೆ. ಹೇಗೆ ಕಟ್ತಾಳೆ ಏನು ಅಂದರೆ, ನಾನು ಹೇಳ್ತೀನಿ ಕೇಳು, ನನ್ನ ಸೊಸೆ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾಳೆ, ಅವಳು ಬಿಸ್ನೆಸ್ ಸಖತ್ತಾಗಿ ನಡೀತಿದೆ ಗೊತ್ತಾ, ಅದರಲ್ಲೇ ದುಡ್ದು ಅವಳು ಫೀಸ್ ಕಟ್ತಿದ್ದಾಳೆ ಅಂತಾರೆ. ಹೊಸ ಬಿಸ್ನೆಸ್ ಏನು ಅಂದಾಗ, ನೀನೇ ಆಡ್ಕೊಂಡೆ ಅಲ್ವಾ, ನಿನ್ಗೆ ಅಡುಗೆ ಬಿಟ್ಟು ಏನೂ ಬರಲ್ಲ, ಹಾಗೆ ಹೀಗೆ ಸೌಟಿಂದ ಏನು ಮಾಡಿಬಿಡ್ತೀಯಾ ಅಂತ ಅದೇ ಶುರು ಮಾಡ್ಕೊಂಡಿರೋದು, ಅದೇ ಅಡುಗೆ ಕೆಲಸನೇ ಅವಳನ್ನ ಹಿಡ್ದಿರೋದು, ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನೀನು ಆ ರೀತಿ ಮಾತಾಡಿದ್ರಿಂದನೇ ಭಾಗ್ಯ ಈ ಬಿಸ್ನೆಸ್ಸನ್ನು ಶುರು ಮಾಡಿರೋದು, ಭಾಗ್ಯ ಎಲ್ಲವನ್ನ ಕೂಡ ನಿಭಾಯಿಸ್ತಾಳೆ, ನೀನೇನಾದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಈಗ ಇಲ್ಲಿ ತಾಂಡವ್ ಕೆಂಡಾಮಂಡಲ ಆಗ್ತಾರೆ. ಹಾಗಿದ್ರೆ ಈಗಲೂ ಸೋಲ್ತಾ ಇಲ್ವಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಫೀಸ್ ಕಟ್ಟಬಾರ್ದು ಅಂತ ಹೇಳಿ ಸೋಲಿಸ್ಬೇಕು ಅಂತ ತಾಂಡವ್ ಕಳ್ಳದಾರಿನ ಹಿಡ್ತಾರ, ಕಳ್ಳತನಾನೇ ಮಾಡಿಸ್ಬಿಡ್ತಾರ. ಭಾಗ್ಯ ದುಂಡನ್ನ ಸಿಕ್ಕಿ ಬೀಳ್ತಾರ. ತಾಂಡವ್ ಪೊಲೀಸ್ ಅವರ ಅತಿಥಿ ಆಗಬೇಕಾಗತ್ತಾ, ತಾಂಡವ್ ಭಾಗ್ಯ ರಬ್ಬಲ್ ಆಗ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್.